ರೈತ ಮಿತ್ರರೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ವಿ-ಎಸ್-ಟಿ ಶಕ್ತಿ 130 ಡಿ ಪವರ್ ಟಿಲ್ಲರ್ನ ಮಾರಾಟಕ್ಕೆ ತಂದಿದ್ದೇನೆ. ಗಾಡಿ ಮಾತ್ರ ಹೊಸ ಕಂಡೀಷನ್ ಇದೆ. ಯಾರಾದರೂ ಹೊಸ ಪವರ್ ಟಿಲ್ಲರ್ ತಗೊಳ್ಳೋರಾಗಿದ್ದರೆ ವಿಡಿಯೋನ ಮಿಸ್ ಮಾಡ್ಕೋಬೇಡಿ, ಯಾಕಂದರೆ ಕಡಿಮೆ ಬೆಲೆಗೆ ಹೊಸ ಪವರ್ ಟಿಲ್ಲರ್ ಸಿಗ್ತಾ ಇದೆ. ಇನ್ನು ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ವಿಡಿಯೋ ಕೊನೆಯಲ್ಲಿ ಓನರ್ ನಂಬರ್ ಕೊಡ್ತೀನಿ, ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಇನ್ನು ನಿಮ್ಮದು ಕೂಡ ಸೆಕೆಂಡ್ ಹ್ಯಾಂಡಲ್ಲಿ ಯಾವುದೇ ರೀತಿಯ ಕೃಷಿ ಉಪಕರಣ ಅಥವಾ ಟ್ರ್ಯಾಕ್ಟರ್ ಮಾರಾಟಕ್ಕಿದ್ರೆ ಈ ನಂಬರ್ಗೆ ವಾಟ್ಸಪ್ಗೆ ಫೋಟೋಸ್ ಕಳಿಸ್ಕೊಡಿ ಸಾಕು. ಇದೇ ಥರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬು ಇನ್ಸ್ಟಾ ಪೇಜಲ್ಲಿ ಮಾರಾಟಕ್ಕೆ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ಬನ್ನಿ ಇನ್ನು ಪವರ್ ಟಿಲ್ಲರ್ ಬಗ್ಗೆ ನೋಡೋದಾದರೆ ವಿ-ಎಸ್-ಟಿ ಶಕ್ತಿ 130 DI ಅಂತ 13 HP ಬರುತ್ತೆ. ಇದು ಪವರ್ ಟಿಲ್ಲರು ಮಾಡೆಲ್ ಬಂದು 2026. ಇದೇ ವರ್ಷ 2026 3ನೇ ತಿಂಗಳಲ್ಲಿ ಖರೀದಿ ಮಾಡಿರುವಂಥ ಪವರ್ ಟಿಲ್ಲರು. 2026 ಮಾರ್ಚು. ಜಾಸ್ತಿ ಯೂಸ್ ಆಗಿಲ್ಲ. ಆಲ್ಮೋಸ್ಟ್ ಟೈರ್ಗಳೆಲ್ಲ ಶೋರೂಮ್ ಟೈರ್ಸ್ ಇದ್ದಾವೆ. 99% ಟೈರ್ ಕಂಡೀಷನ್ ಕೂಡ ಇದ್ದಾವೆ. ಕಂಡೀಷನ್ ಕೂಡ ಯಾವುದೇ ರೀತಿಯ ತೊಂದರೆ ಇಲ್ಲ. ತೊಗೊಂಡ್ಮೇಲೆ ಒಂದು ಸೀಟ್ ಕಟ್ಸಿದ್ದಾರೆ. ಇದ್ರ ಜೊತೆ ರೋಟೋವೇಟರ್ ಕೂಡ ಅದೇ ರೀತಿ ಇದೆ. ಒಂದು ಸೀಟ್ ಕಟ್ಸಿದ್ದಾರೆ ಅಷ್ಟೇ, ಯಾವುದೇ ಸಾಮಾನುಗಳು ಇದ್ರ ಜೊತೆ ಅಟ್ಯಾಚ್ ಇಲ್ಲ, ಸೀಟ್ ಬಿಟ್ಟರೆ. ಇದಕ್ಕೆ ಡಾಕ್ಯುಮೆಂಟ್ಸ್ ಯಾವುದೂ ಇರಲ್ಲ. ಓನರ್ ಕೂಡ ಹೊಸದೇ ತೊಗೊಂಡಿದ್ದಾರೆ. ಅಂದರೆ ಈಗ ಓನರು ಫಸ್ಟ್ ಓನರ್ ಇದ್ದರೆ ನೀವು ತೊಗೊಂಡ್ರೆ 2ನೇ ಓನರ್ ಆಗ್ತೀರಾ. ಇದು ಮಾರಾಟಕ್ಕಿರೋ ಲೊಕೇಶನ್ ಬಂದರೆ ಬೆಳಗಾಂ ಜಿಲ್ಲೆಯ ಸವದತ್ತಿ ತಾಲೂಕಿನ ಕಡಿಬಿ ಶಿವಾಪುರ ಎಂಬ ಗ್ರಾಮದಲ್ಲಿ ಈ ಪವರ್ ಟಿಲ್ಲರು ಮಾರಾಟಕ್ಕಿದೆ. ಬೆಳಗಾಂ ಜಿಲ್ಲೆ ಸವದತ್ತಿ ತಾಲೂಕಿನ ಕಡಿಬಿ ಶಿವಾಪುರ ಎಂಬ ಗ್ರಾಮ. ಇನ್ನು ರೇಟ್ ಇದಕ್ಕೆ ಓನರ್ ಹೇಳ್ತಿರೋದು 1,55,000 ರೇಟ್ ಹೇಳ್ತಿದ್ದಾರೆ. ಪ್ರೈಸ್ ಬಂದು 1,55,000. ಇದೇನು ಫೈನಲ್ ಅಲ್ಲ, ಮಾತಾಡಬೇಕಾದ್ರೆ ಇದರಲ್ಲಿ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತವೆ. ಪ್ರೆಸೆಂಟಲ್ಲಿ ಹೇಳ್ತಿರೋದು 1,55,000. ಹೆಚ್ಚಿನ ಮಾಹಿತಿಗೆ ಡೈರೆಕ್ಟ್ ಆಗಿಯೇ ಈ ಪವರ್ ಟಿಲ್ಲರ್ ಓನರ್ ಜೊತೆ ಮಾತಾಡಿ. ಓನರ್ ನಂಬರು ವಿಡಿಯೋ ಕೆಳಗಡೆ ಕೊಟ್ಟಿದ್ದೇನೆ. ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ನಂಬರ್ ಇದೆ. ನಿಮಗೆ ಓಕೆ ಅನಿಸಿದರೆ ಡೈರೆಕ್ಟ್ ಆಗಿಯೇ ಓನರ್ ಜೊತೆ ಮಾತಾಡಿಕೊಂಡು ಖರೀದಿ ಮಾಡ್ಬೋದು. ಒಂದು ವೇಳೆ ನಿಮಗೆ ಅವಶ್ಯಕತೆ ಇಲ್ಲ ಅಂದರೂ ಕೂಡ ಬೇರೆ ರೈತರು ಇರ್ತಾರೆ ತಗೊಳ್ಳೋರು ನಿಮ್ಮೂರಲ್ಲಿ, ಅಥವಾ ಮಾರಾಟ ಮಾಡೋರು ಕೂಡ ಇರ್ತಾರೆ. ದಯವಿಟ್ಟು ಅಂಥ ರೈತರಿಗೆ ವಿಡಿಯೋ ಶೇರ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ಇವತ್ತೇ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ, ನಮ್ಮ ಚಾನಲಿಂದ ನಿಮಗೆ ಫ್ಯೂಚರ್ನಲ್ಲಿ ಉಪಯೋಗ ಆಗ್ಬೋದು ಅನಿಸಿದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿರಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಮುಂದೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.